ಕಳೆದ ಒಂದ್ ವಾರದಿಂದ ನಾನು ಸೊಪ್ಪಿನ ಮಡಿಗೆ ನೀರ್ ಹಾಕಿದ್ದೆ. ಈಗ ಒಂದ್ 2 ದಿವಸದ ಮುಂಚೆ ತುಂಬಾ ಮಳೆ ಬರೋ ತರ ವಾತಾವರಣ ಕ್ರಿಯೇಟ್ ಆಯ್ತು, ಆದ್ರೆ ಮಳೆ ಬರ್ಲಿಲ್ಲ. ಹಾಗಾಗಿ ಇವತ್ತು ನಾನು ಸೊಪ್ಪಿನ ಮಡಿಗೆ ನೀರ್ ಹಾಯ್ಸೋಣ ಅಂತ ಹೋಗಿದ್ದೆ. ಈ ಸೊಪ್ಪಿನ ಮಡಿಗೆಲ್ಲ ನೀರ್ ಹಾಯಿಸ್ಲಿಕ್ಕೆ ನಾನು ಸ್ಪ್ರಿಂಕ್ಲರ್ನ ಹಾಕಿದ್ದೀನಿ. ಈ ಸ್ಪ್ರಿಂಕ್ಲರ್ ಸಿಸ್ಟಮ್ ಇಂದ ನನ್ನ ಪರಿಶ್ರಮ ಎಷ್ಟಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ನಿಮ್ಗೂ ಏನಾದ್ರು ಇನ್ಫಾರ್ಮೇಶನ್ ಸಿಗ್ಬೋದು, ಕೊನೆ ತನಕ ನೋಡಿ ಈ ವಿಡಿಯೋನ. ಇಲ್ಲಿ ನಾನು ಏನ್ ಸ್ಟಾರ್ಟ್ ಮಾಡಿದೆ, ಇದೇ ಮೋಟರ್ನ ನಾನು ಪರ್ಚೇಸ್ ಮಾಡಿದ್ದು. ಈ ಮೋಟರ್ ಬಂದು ಕಿಸಾನ್ ಕ್ರಾಫ್ಟ್ ಅವ್ರದ್ದು. ನನಗಿದ್ರ ಬೆಲೆ ಬಂದು 13,000 ರೂಪಾಯಿ ಇತ್ತು. ಈ ಮೋಟರ್ ಜೊತೆಗೆ 20 ಅಡಿ ಸೆಕ್ಷನ್ ಪೈಪು ಮತ್ತೆ ಒಂದು ಫುಟ್ಬಾಲ್ನ ಕೊಟ್ಟರು. ಸ್ಪ್ರಿಂಕ್ಲರ್ ಸಿಸ್ಟಮಿಗೆ ಬೇಕಾಗಿದ್ದ ಮೇನ್ ಪೈಪ್ಸು, ಲ್ಯಾಟರಲ್ ಪೈಪ್ಸು, ಸ್ಪ್ರಿಂಕ್ಲರ್ ಪೈಪ್ಸು ಮತ್ತೆ ಜೀವಾಮೃತ ಮಾಡ್ಲಿಕ್ಕೆ ಬೇಕಾಗಿದ್ದ 2 ಪ್ಲಾಸ್ಟಿಕ್ ಡ್ರಮ್ನ ಆಟೋದಲ್ಲಿ ಲೋಡ್ ಮಾಡಿಕೊಂಡು ನಾನು ಹೊಲ್ದ ಹತ್ರ ತಗೊಬಂದೆ. ಇಷ್ಟು ಪೂರ್ತಿ ಮೆಟೀರಿಯಲ್ಗೆ ನನಗಾಗಿದ್ದ ಕಾಸ್ಟು 28,000 ರೂಪಾಯಿ. ತಂದ ಹೊಸ ಮೋಟ್ರಿಗೆ ಸೆಕ್ಷನ್ ಪೈಪ್ನ ಫಿಟ್ ಮಾಡಿ, ಔಟ್ಪುಟ್ನ ಫಿಟ್ ಮಾಡಿ, ಅದನ್ನು ಆನ್ ಮಾಡಿ, ಅದರಿಂದ ಡಿಸ್ಚಾರ್ಜ್ ಆಗ್ತಿರೋ ವಾಟರ್ ಲೆವೆಲ್ನ ನೋಡೋದೇ ಒಂದು ಖುಷಿಯಾಗಿ ಹೋಗಿತ್ತು ಅವತ್ತು ನನಗೆ. ಮೇನ್ ಪೈಪ್ನ ಜಾಯಿನ್ ಮಾಡಿಕೊಂಡು ಅದಕ್ಕೆ ವೆಂಚುರಿ ಫಿಟ್ ಮಾಡಿ ಮತ್ತೆ ಲ್ಯಾಟ್ರಲ್ನ ಇಟ್ಕೊಂಡು ಮತ್ತೆ ಸ್ಪ್ರಿಂಕ್ಲರ್ ಫಿಟ್ ಮಾಡೋ ಎಲ್ಲ ಕೆಲಸಕ್ಕೂ ನನ್ನ ಜೊತೆ ಇದ್ದವರ ಸಂಭ್ರಮ ಎಷ್ಟಿತ್ತು ಅಂತಂದ್ರೆ, ಇಲ್ಲಿ ಬಂದ್ಮೇಲೆ ಅಲ್ಲಿ ಬರ್ದೇನೆ ಅನ್ಸದ ಎಡ್ಬಿಡೋದೇನು. ಅರಿ ಅರಿ ಬಾ ಬಾ ಬಾ, ಅಲ್ಲೋಡು ಅಲ್ಲೋಡು. ನಿಮ್ಮ ಹತ್ರನೂ ಜಮೀನಿದ್ದು ಅದನ್ನ ಮಾಡ್ದೇನೆ ಖಾಲಿ ಬಿಟ್ಟಿದ್ರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಜೊತೆ ಸೇರ್ಕೊಂಡು ನಿಮಗೆ ಬೇಕಾಗಿರೋಂಥ ಆಹಾರನ ನೀವೇ ಬೆಳ್ಕೊಂತೀನಿ. ಅದರಲ್ಲಿರೋ ಖುಷಿನೇ ಬೇರೆ, ನಿಮ್ಗೆ ಸಿಗೋ ಸಂತೋಷನೇ ಬೇರೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ದಯವಿಟ್ಟು ಕೆಲಸ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಟೇಕ್ ಕೇರ್, ಬೈ ಬಾಯ್.